ನಾರ್ಮಲಿ ಡೆಲಿವರಿ ಆದ ನಂತರ ಕೇಳಬರುವ ಸಾಮಾನ್ಯವಾದ ಪ್ರಶ್ನೆ ಯಾವುದಂದ್ರೆ ನಾರ್ಮಲ್ ಆಯಿತು ಸಿಸರಿಯನ್ ಆಯಿತು ಅಂತ. ಅವಾಗ ನಿಮ್ಮ ಉತ್ತರ ಏನಾದರೂ ಸಿಸರಿಯನ್ ಆಗಿದೆ ಅಂತಿದ್ರ ಸ್ವಲ್ಪ ಲೋ ಲೆವೆಲ್ ಆಗಿ ನೋಡ್ತಾರ, ಅಂದ್ರೆ ಸ್ವಲ್ಪ ಗಿಲ್ಟಿ ಕಾನ್ಶಿಯಸ್ ಫೀಲ್ ಆಗೋ ಹಾಗೆ ಮಾತಾಡ್ತಾರ. ಲೈಕ್ ನಾರ್ಮಲ್ ಆಗ್ಲಿಲ್ಲ ಸಿಸರಿಯನ್ ಆಯ್ತಾ ಅಂತಂದು. ಲೈಕ್ ಎಲ್ಲರೂ ಈ ತರ ಮಾಡ್ತಾರ ಅಥವಾ ಎಲ್ಲರೂ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರ ಅಂತ ಹೇಳತ್ತಿಲ್ಲ, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಈ ರೀತಿ ಆಗ್ತದ. ಲೈಕ್ ನಂದೇ ಟ್ವಿನ್ ಪ್ರೆಗ್ನೆನ್ಸಿ ಆಗಿತ್ತು. ಸೊ ಆಫ್ಟರ್ ದ ಡೆಲಿವರಿ ಎಷ್ಟು ಜನ ಕೇಳ್ತಿದ್ರಲ್ಲ ಈ ತರ ನಾರ್ಮಲ್ ಸಿಸರಿಯನ್ ಅಂತ, ಕೆಲವು ಜನದ ಹೌದಲ್ಲ ಟ್ವಿನ್ಸ್ ಎರಡೆರಡು ಮಕ್ಕಳು ಹೆಂಗ್ ನಾರ್ಮಲ್ ಆಗ್ತದ, ಸಿಸರಿಯನ್ ಆಗ್ಯದ ಓಕೆ ಅಂತ. ಇನ್ನ ಕೆಲವು ಜನ ಸಿಸರಿಯನ್ ಆಯ್ತಾ ಟ್ವಿನ್ಸ್ ಇದ್ರು ನಮಗೊಬ್ರು ಗೊತ್ತು ಅವ್ರದ್ದು ನಾರ್ಮಲ್ ಡೆಲಿವರಿ ಆಗ್ಯದ ಅಂತ ಈ ತರ ಎಲ್ಲ ಮಾತಾಡ್ತಿದ್ರು. ಸೊ ನಾರ್ಮಲಿ ಏನಾಗ್ತದಂದ್ರ ಈ ತರದ ಮಾತುಗಳು ಎಸ್ಪೆಷಲಿ ಆಫ್ಟರ್ ದ ಡೆಲಿವರಿ ತಾಯಿ ಆದವಳಿಗೆ ಗಿಲ್ಟಿ ಕಾನ್ಶಿಯಸ್ ಫೀಲ್ ಆಗೋ ಹಾಗೆ ಮಾಡ್ತದ. ಯಾಕಂದ್ರೆ ಅದು ಏನು ಆಫ್ಟರ್ ದ ಡೆಲಿವರಿ ಫೇಸ್ ಇರ್ತದಲ್ಲ, ಆ ಫೇಸ್ ಮೇಜರ್ ಚೇಂಜಸ್ ಆಗ್ತಿರ್ತದ ಒಬ್ಬ ಬಾಣಂತಿಯ ದೇಹದಲ್ಲಿ. ಲೈಕ್ ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತದ. ಅದರಲ್ಲೂ ಸಿ ಸೆಕ್ಷನ್ ಆದಾಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅನುಭವಿಸೋ ಚಾನ್ಸಸ್ ಜಾಸ್ತಿನೇ ಇದ್ದಿರ್ತದೆ. ಸೊ ಅಂತ ಟೈಮಲ್ಲಿ ಈ ತರ ನಮಗೆ ಮೆಂಟಲಿ ವೀಕ್ ಮಾಡುವಂತಹ ಮಾತುಗಳು ಕೇಳಿ ಬಂದಾಗ ಒಬ್ವಿಯಸ್ಲಿ ತಾಯಿಯಾದವಳು ಮೆಂಟಲಿ ವೀಕ್ ಆಗ್ಬಿಡ್ತಾಳ, ಒಂಥರ ಗಿಲ್ಟಿ ಕಾನ್ಶಿಯಸ್ ಫೀಲ್ ಆಗಕ್ ಸ್ಟಾರ್ಟ್ ಆಗ್ತದ. ಸ್ವಲ್ಪ ತಾಳ್ಮೆಯಿಂದ ಲಾಜಿಕಲಿ ಆಗಿ ವಿಚಾರ ಮಾಡಿ ನೋಡಿದ್ರೆ ಸಿ ಸೆಕ್ಷನ್ ಸಿಸರಿಯನ್ ಡೆಲಿವರಿನೂ ಅಷ್ಟೊಂದು ಈಸಿ ಅಲ್ಲ. ಅದು ಒಂದು ಮೇಜರ್ ಅಬ್ಡಾಮಿನಲ್ ಸರ್ಜರಿ. ಅದು ಆಕ್ಚುಲಿ ತಾಯಿ ಆದವಳಿಗೆ ಅಥವಾ ಬೇಬಿಗೆ ಏನಾದ್ರೂ ರಿಸ್ಕ್ ಕ್ಯಾರಿ ಮಾಡತ್ತಿದ್ರು ಅಂದ್ರ ಲೈಕ್ ಲೈಫ್ ಸೇವಿಂಗ್ ಸಲುವಾಗಿ ಅದು ಒಂದು ಬೇಬಿ ಸೇಫ್ಟಿಗೋಸ್ಕರ ಕೈಗೊಳ್ಳುವಂತ ಒಂದು ಸರ್ಜರಿ ಆಗಿರ್ತದ. ಇನ್ಫ್ಯಾಕ್ಟ್ ನಾರ್ಮಲ್ ಡೆಲಿವರಿ ಬೆಟರು ಸಿ ಸೆಕ್ಷನ್ ಡೆಲಿವರಿ ಬೆಟರು ಅಂತ ವಿಚಾರ ಮಾಡಿದಾಗ ಯಾವುದೂ ಬೆಟರ್ ಅಲ್ಲ. ಎರಡೂನು ಅದರದೇ ಆದ ಒಂದು ಪ್ರೊಸೀಜರ್ ಕ್ಯಾರಿ ಮಾಡ್ತದೆ. ಬಟ್ ಡಿಪೆಂಡಿಂಗ್ ಆನ್ ದ ಪ್ರೆಗ್ನೆಂಟ್ ವುಮನ್ ಮೆಡಿಕಲ್ ಕಂಡೀಷನ್ ನಾರ್ಮಲ್ ಡೆಲಿವರಿ ಮಾಡಬೇಕು ಅಥವಾ ಸಿ ಸೆಕ್ಷನ್ ಮಾಡಬೇಕು ಅನ್ನೋದನ್ನ ಡಾಕ್ಟರ್ ಡಿಸೈಡ್ ಮಾಡ್ತಾರ. ಅದಕ್ಕೆ ಗಿಲ್ಟಿ ಕಾನ್ಶಿಯಸ್ ಫೀಲ್ ಮಾಡ್ಕೊಳ್ಳೋ ಬದಲು ಲೈಕ್ ತಾಯಿ ಆದ್ಮೇಲೆ ಇದು ಯಾರಿಗೆ ನೆಸಸರಿ ಅದ ಅವ್ರಿಗಂತೂ ಲೈಕ್ ಈ ಲೈನ್ಸ್ ಫೀಲ್ ಆಗೇ ಆಗ್ತವ, ಟಚ್ ಆಗೇ ಆಗ್ತದ ಅನ್ಕೋತೀನಿ. ಬಿಕಾಸ್ ಈ ಮದರ್ಹುಡ್, ಈ ತಾಯ್ತನ ಅನ್ನೋದು ಯಾವ ಮೋಡ್ ಆಫ್ ಡೆಲಿವರಿ ಆಗಿದೆ ನಿಮ್ಗ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲ್ಲ. ಲೈಕ್ ನಿಮ್ದು ನಾರ್ಮಲ್ ಡೆಲಿವರಿ ಆಗಿದೆನೋ ಅಥವಾ ಸಿಸರಿಯನ್ ಡೆಲಿವರಿ ಆಗಿದೆನೋ ಅದು ನಿಮ್ಮ ತಾಯ್ತನ ಕಡಿಮೆ ಮಾಡಲ್ಲ. ಆಕ್ಚುಲಿ ತಾಯ್ತನ ಅನ್ನೋದು ಆಫ್ಟರ್ ಡೆಲಿವರಿ ನಿಮ್ಮ ಬಾಡಿಯಲ್ಲಿ ಆಗುವಂತ ಚೇಂಜಸ್ ಮ್ಯಾನೇಜ್ ಮಾಡ್ಕೊಂತ, ಮಗುವಿಂದು ಆರೈಕೆ ಮಾಡ್ಕೊಂತ, ಓವರ್ ಆಲ್ ನಿಮಗೆ ಎಷ್ಟೇ ಎಕ್ಸಾಸ್ಟ್ ಆದ್ರೂ ಸ್ಟಿಲ್ ಯು ಆರ್ ಶೋಯಿಂಗ್ ಅಪ್ ಫಾರ್ ಯುವರ್ ಬೇಬಿ ಅನ್ನೋದು ನಿಮ್ಮ ತಾಯಿತನನ್ನ ಬ್ಯೂಟಿಫುಲ್ ಆಗಿ ಡಿಫೈನ್ ಮಾಡ್ತದ. ಹಾಗಾಗಿ ನಿಮಗೆ ನಾರ್ಮಲ್ ಡೆಲಿವರಿನೇ ಆಗಿರ್ಲಿ ಅಥವಾ ಸಿಸರಿಯನ್ನೇ ಆಗಿರ್ಲಿ ಅಥವಾ ಸ್ಟಿಲ್ ನೀವು ಪ್ರೆಗ್ನೆಂಟ್ ಆಗಿದ್ರಿ ಅಂತಂದ್ರೆ ತಲೆಯಲ್ಲಿ ಓಡ್ತಿರ್ತದ ನಾರ್ಮಲ್ ಆಗ್ತದೋ ಸಿಸರಿಯನ್ ಆಗ್ತದೋ ಅಥವಾ ಇಲ್ಲ ಪೇನ್ ಆಗಂಗಿಲ್ಲ ಸಿಸರಿಯನ್ನೇ ಮಾಡಿಸ್ಕೋಬೇಟ್ನಾ ಅಂತ ಮೊದಲೇ ಏನೋ ಒಂದು ಚಾಯ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದು, ಈ ತರ ಎಲ್ಲ ವಿಚಾರ ನೀವು ಮಾಡಕತ್ತಿದ್ರ ಅಂದ್ರೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತದ. ಬಿಕಾಸ್ ಈ ವಿಡಿಯೋದಾಗ ನಾನು ಈ ಎರಡು ಡೆಲಿವರಿ ಮೋಡ್ಸ್ ನ ನಾರ್ಮಲ್ ಡೆಲಿವರಿ ಮತ್ತೆ ಸಿ ಸೆಕ್ಷನ್ ಡೆಲಿವರಿ ಎರಡನ್ನು ಕಂಪೇರ್ ಮಾಡಿ ಹೇಳ್ತೀನಿ. ಸೊ ದಟ್ ಈ ಕಂಪ್ಯಾರಿಸನ್ ಇಂದ ನಿಮ್ಮ ತಲೆಯಲ್ಲಿರುವ ಗೊಂದಲಗಳು ತಕ್ಕ ಮಟ್ಟಿಗೆ ಕ್ಲಿಯರ್ ಆಗ್ತದ ಅಂತ ಅನ್ಕೊಂಡಿದೀನಿ. ಅಂಡ್ ನಾ ಏನೇನು ಈ ವಿಡಿಯೋದಾಗ ಹೇಳ್ತೀನಿ ಫ್ರಮ್ ಅ ಲೇಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳತ್ತೀನಿ. ಲೈಕ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ ನನ್ನ ಚಾನಲ್. ದಿಸ್ ಇಸ್ ಜಸ್ಟ್ ಅ ಫ್ರೆಂಡ್ಲಿ ಗೈಡ್, ಒಂದು ಫ್ರೆಂಡ್ಲಿ ಸಪೋರ್ಟ್. ನಿಮ್ಮ ಪ್ರೆಗ್ನೆನ್ಸಿ, ಪ್ರೀ ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ ಫೇಸ್ ಅಲ್ಲಿ ನಮಗ ಒಂದು ಸಪೋರ್ಟಿವ್ ಆದ ಮಾತುಗಳು ಬೇಕಾಗಿರ್ತದ. ಅದನ್ನ ನನ್ನ ವಿಡಿಯೋಸ್ ಥ್ರೂ ಕೊಡಕ ಟ್ರೈ ಮಾಡ್ತೀನಿ. ಸೊ ಜಸ್ಟ್ ಟೇಕ್ ಮಿ ಆಸ್ ಯುವರ್ ಫ್ರೆಂಡ್ ಅಂತ ಹೇಳ್ತಾ ನಾನು ಗಂಗಾ, ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಗ್ಲೋಬಲ್ ಹೆಲ್ತ್ ಡೇಟಾ ಪ್ರಕಾರ ಸಿ ಸೆಕ್ಷನ್ ಡೆಲಿವರಿ ಮೆಡಿಕಲಿ ನೆಸಸರಿ ಬೀಳಬಹುದು ಕೆಲವೊಂದಿಷ್ಟು ಸಿಚುವೇಶನ್ಸ್ನಾಗ. ಅವಾಗ ಮಾತ್ರ ಸಿ ಸೆಕ್ಷನ್ ಡೆಲಿವರಿ ಮಾಡಬಹುದು. ಬಿಕಾಸ್ ತಾಯಿ ಆದವಳಿಗೆ ಏನಾದರೂ ರಿಸ್ಕ್ ಇದ್ದಿರ್ತದ, ಗರ್ಭಿಣಿಗೆ ಅಥವಾ ಬೇಬಿಗೆ ಏನಾದರೂ ರಿಸ್ಕ್ ಇರ್ತದ. ಸೊ ಅವರ ಲೈಫ್ ಸೇವ್ ಮಾಡಾಕ ಈ ಸಿ ಸೆಕ್ಷನ್ ಡೆಲಿವರಿ ನೆಸಸರಿ ಬೀಳಬಹುದು. ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂದ್ರೆ ಟ್ವಿನ್ ಪ್ರೆಗ್ನೆನ್ಸಿ, ಟ್ರಿಪ್ಲೆಟ್ಸ್ ಹಂಗಿದ್ದಾಗ ಲೈಕ್ ಅವಾಗ ಇಟ್ ಕ್ಯಾರೀಸ್ ಇಟ್ಸ್ ಓನ್ ರಿಸ್ಕ್. ಹಾಗಾಗಿ ಸಿ ಸೆಕ್ಷನ್ ನೆಸಸರಿ ಬೀಳಬಹುದು. ಟೈಮಿಂಗ್ ವಿಷಯಕ್ಕೆ ಬಂದ್ರೆ ಸಿ ಸೆಕ್ಷನ್ ಅಲ್ಲಿ
ಟೈಮ್ನ ಪ್ಲಾನ್ ಮಾಡಿಕೊಂಡು ಡೆಲಿವರಿ ಮಾಡಿಸ್ಕೋಬಹುದು. ಆದರೆ ನಾರ್ಮಲ್ ಡೆಲಿವರಿಯಲ್ಲಿ ಆ ಅವಕಾಶ ಇರಂಗಿಲ್ಲ, ಯಾವಾಗ ಬೇಕಾದರೂ ಡೆಲಿವರಿ ಆಗಬಹುದು. ಸೊ ಟೈಮಿಂಗ್ ಡಿಫರ್ ಆಗ್ತದೆ ಎರಡು ಡೆಲಿವರಿನಾಗ. ಸಿಸೇರಿಯನ್ಯಾಗ ಪ್ಲಾನ್ಡ್ ಟೈಮಿಂಗ್ ಇರ್ತದ, ನಾರ್ಮಲ್ ಡೆಲಿವರಿನಾಗ ಅನ್ಪ್ಲಾನ್ಡ್ ಇರ್ತದ. ನೆಕ್ಸ್ಟ್ ರಿಕವರಿ ವಿಷಯಕ್ಕೆ ಬಂದ್ರೆ, ಅಂದ್ರೆ ಡೆಲಿವರಿ ನಂತರದ್ದು ರಿಕವರಿ ಟೈಮ್ ಎಷ್ಟು ಹಿಡಿತದ ಅನ್ನೋದು ವಿಷಯಕ್ಕೆ ಬಂದ್ರೆ, ನಾರ್ಮಲ್ ಡೆಲಿವರಿ ಬೇಗ ರಿಕವರ್ ಆಗ್ತಾರ. ಅದಕ್ಕೆ ಹಾಸ್ಪಿಟಲ್ ಅಲ್ಲೂ ಜಾಸ್ತಿ ಸ್ಟೇ ಇರಂಗಿಲ್ಲ. ನಾರ್ಮಲ್ ಡೆಲಿವರಿ ಆದವರಿಗೆ ವಿದಿನ್ ಡೇ ಅಥವಾ 2 ದಿನಕ್ಕೆ ಕಳಿಸ್ಬಿಡ್ತಾರ. ಹಾಸ್ಪಿಟಲ್ ಸ್ಟೇನು ಶಾರ್ಟ್ ಆಗಿರ್ತದ ನಾರ್ಮಲ್ ಡೆಲಿವರಿಯಲ್ಲಿ. ಅದೇ ಸಿಸೇರಿಯನ್ ಸೆಕ್ಷನ್ನಾಗ ರಿಕವರಿ ಟೈಮ್ ಬಹಳ ಲಾಂಗ್ ಆಗಿರ್ತದ. ಆಮೇಲೆ ಹಾಸ್ಪಿಟಲ್ ಸ್ಟೇನು ಸ್ವಲ್ಪ ಜಾಸ್ತಿ ದಿನನೇ ಇರ್ತದ. ಲೈಕ್ ಮಿನಿಮಮ್ 5 days ಇಟ್ಕೊಂತಾರೆ ಹಾಸ್ಪಿಟಲ್ನಾಗ, 5 to 7 days ಮ್ಯಾಕ್ಸಿಮಮ್. ಸೊ ಹಾಸ್ಪಿಟಲ್ ಸ್ಟೇ ಸಿಸೇರಿಯನ್ನಾಗ ಜಾಸ್ತಿ ಇರ್ತದ, ನಾರ್ಮಲ್ ಡೆಲಿವರಿನಾಗ ಕಡಿಮೆ ಇರ್ತದ. ರಿಕವರಿ ಟೈಮ್ ಸಿಸೇರಿಯನ್ನಾಗ ಜಾಸ್ತಿ ಅಂತಂದ್ರೆ ಲೈಕ್ 6 ರಿಂದ 8 ವಾರ ತನಕ ಹಿಡಿಬಹುದು. ಅದೇ ನಾರ್ಮಲ್ ಡೆಲಿವರಿನಾಗ 2 ರಿಂದ 4-5 ವಾರನಾಗೆ ರಿಕವರ್ ಆಗ್ಬಿಡ್ತಾರ. ಪೇನ್, ಈ ನೋವಿನ ವಿಷಯಕ್ಕೆ ಬಂದ್ರ ಇಲ್ಲೇ ಬಹಳ ಜನ ಇದನ್ನೇ ಪಾಯಿಂಟ್ ಔಟ್ ಮಾಡಿ ಹೇಳ್ತಿರ್ತಾರ. ಲೈಕ್ ಸಿಸೇರಿಯನ್ ಆದವ್ರಿಗೆ ಏನು ಪೇನ್ ಆಗಲ್ಲ, ಪೇನ್ಲೆಸ್ ಡೆಲಿವರಿ ಎಕ್ಸ್ಪೀರಿಯನ್ಸ್ ಮಾಡ್ತಾರ ಅವ್ರು ಅಂತ. ಹಂಗಿರಂಗಿಲ್ಲ. ಆಕ್ಚುಲಿ ಸರ್ಜರಿಗಿಂತ ಮುಂಚೆ ಏನು ಪೇನ್ ಇಲ್ಲ ಅಂದ್ರೂ, ಲೈಕ್ ಪೇನ್ ಇಲ್ಲ ಅಂತ ನಾವು ಒಪ್ಕೊಳ್ಳಲ್ಲ, ಬಿಕಾಸ್ ಅನೆಸ್ಥೇಷಿಯಾ ಕೊಡ್ತಾರ, ಅದನ್ನು ಎಷ್ಟು ಪೇನ್ಫುಲ್ ಆಗಿರ್ತದ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಅನೆಸ್ಥೇಷಿಯಾ ಕೊಡ್ಬೇಕಾದ್ರೂ ಒಂಥರ ಪೇನ್ ಆಗ್ತದ. ಆಮೇಲೆ ಡೆಲಿವರಿ ನಂತರನು ಬಹಳಷ್ಟು ಪೇನ್ ಮತ್ತು ಡಿಸ್ಕಂಫರ್ಟ್ ಸಿಸೇರಿಯನ್ ಆದವರು ಅನುಭವಿಸ್ತಾರೆ. ಬಟ್ ನಾರ್ಮಲ್ ಡೆಲಿವರಿಯಲ್ಲಿ ಏನಾಗ್ತದ, ಬಿಫೋರ್ ದ ಡೆಲಿವರಿಗಿಂತ ಮುಂಚೆ ಪೇನ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತದ ಅವರಿಗೆ. ಆ ನೋವು ಎಷ್ಟೊತ್ತು ಆಗುತ್ತೋ ಗೊತ್ತಿರಲ್ಲ, ಬಟ್ ಅಷ್ಟೊತ್ತನ ನೋವು ತಾಳ್ಕೊಂಡಿರ್ತಾರೆ. ಬಟ್ ಒನ್ಸ್ ಅವ್ರು ಡೆಲಿವರಿ ಆದ ತಕ್ಷಣ ಆ ಪೇನ್ ಎಲ್ಲ ಹೋಗ್ತದ. ಲೈಕ್ ಅವರು ಬೇಗ ರಿಕವರ್ ಆಗ್ತಾರೆ, ಬೇಗ ಮಗುವಿನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರ, ಬ್ರೆಸ್ಟ್ ಫೀಡಿಂಗು ಅದೆಲ್ಲಾನು ಈಸಿ ಆಗ್ತದ. ಇವರಿಗೆ ಡೆಲಿವರಿ ಆದ ನಂತರ ಪೇನ್ ಡಿಸ್ಕಂಫರ್ಟ್ ಆಗೋ ಕಾರಣ ಸ್ವಲ್ಪ ಬ್ರೆಸ್ಟ್ ಫೀಡಿಂಗ್ ಹಿಂದ ಮುಂದೆ ಆಗ್ಬೋದು. ನೆಕ್ಸ್ಟ್ ಮಗುವಿಂದು ರೆಸ್ಪಿರೇಟರಿ ಇಶ್ಯೂಸ್ ವಿಷಯಕ್ಕೆ ಬಂದ್ರೆ, ಸಿಸೇರಿಯನ್ ಡೆಲಿವರಿ ಥ್ರೂ ಏನ್ ಮಗು ಹುಟ್ಟಿರ್ತದ ಅವರಲ್ಲಿ ಲಂಗ್ಸ್ ಕರೆಕ್ಟ್ ಆಗಿ ಡೆವಲಪ್ ಆಗದೆ ಇದ್ದಿರಬಹುದು, ಅಥವಾ ರೆಸ್ಪಿರೇಟರಿ ಇಶ್ಯೂಸ್ ಏನಾದ್ರೂ ಪ್ರಾಬ್ಲಮ್ ಆಗಬಹುದು. ಹಿಂಗಂತ ಸಿಸೇರಿಯನ್ ಆದವ್ರು ಎಲ್ಲರಿಗೆ ಹಂಗ ಆಗ್ತದೆ ಅಂತ ಹೇಳತ್ತಲ್ಲ, ಬಿಕಾಸ್ ನಂದು ಸಿಸೇರಿಯನ್ ಆಗಿತ್ತು, ಆ ಥರ ರೆಸ್ಪಿರೇಟರಿ ಇಶ್ಯೂಸ್ ಏನು ಇರಲಿಲ್ಲ ನನ್ನ ಮಕ್ಕಳಿಗೆ. ಬಟ್ ಆ ಥರ ಚಾನ್ಸಸ್ ಇರ್ತದ. ನಾರ್ಮಲ್ ಡೆಲಿವರಿಯಲ್ಲಿ ಯಾವುದು ರೆಸ್ಪಿರೇಟರಿ ಇಶ್ಯೂಸ್ ಕಾಡಂಗಿಲ್ಲ ಮಗುಗ, ಬಿಕಾಸ್ ವೆಜನಲ್ ಡೆಲಿವರಿ ಆಗೋದ್ರಿಂದ ಅಲ್ಲಿ ಯೂಟರಸ್ ಅಲ್ಲಿ ಇರುವಂತಹ ಫ್ಲೂಯಿಡ್ ಮಗುವಿಂದ ಲಂಗ್ಸ್ ಕರೆಕ್ಟ್ ಆಗಿ ಡೆವಲಪ್ ಆಗಕ್ಕೆ ಹೆಲ್ಪ್ ಮಾಡ್ತದ, ಸಪೋರ್ಟ್ ಮಾಡ್ತದ. ಅದರಿಂದ ಯಾವುದೇ ರೆಸ್ಪಿರೇಟರಿ ಇಶ್ಯೂಸ್ ಅವರಿಗೆ ಕಾಣಂಗಿಲ್ಲ. ನೆಕ್ಸ್ಟ್ ಬೇಬಿ ಇಮ್ಯುನಿಟಿ ವಿಷಯಕ್ಕೆ ಬಂದ್ರೆ, ನಾರ್ಮಲ್ ಡೆಲಿವರಿಯಲ್ಲಿ ವೆಜನಲ್ ಡೆಲಿವರಿ ಆಗೋದ್ರಿಂದ ಅಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇರ್ತಾವ, ಅವು ಮಗುಗ ಬಹಳ ರೀತಿಯಲ್ಲಿ ಬೆನಿಫಿಟ್ ಮಾಡ್ಕೊಡ್ತದ. ಲೈಕ್ ಅವರ ಇಮ್ಯುನಿಟಿ ಚೆನ್ನಾಗಿ ಮಾಡಕ ಹೆಲ್ಪ್ ಮಾಡ್ತದ. ಅದೇ ಸಿ ಸೆಕ್ಷನ್ ಡೆಲಿವರಿಯಲ್ಲಿ ಆ ಬೆನಿಫಿಷಿಯಲ್ ವೆಜನಲ್ ಬ್ಯಾಕ್ಟೀರಿಯಾ ಮಿಸ್ ಆಗಿರ್ತದ. ನೆಕ್ಸ್ಟ್ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. ಸಿ ಸೆಕ್ಷನ್ ಡೆಲಿವರಿ ಆದವರಿಗೆ ಈ ರಿಸ್ಕ್ ಅಂದ್ರೆ ಆಫ್ಟರ್ ದ ಡೆಲಿವರಿ ಡಿಪ್ರೆಷನ್ಗೆ ಹೋಗುವಂತಹ ರಿಸ್ಕ್ ಅದು ಚಾನ್ಸ್ ಜಾಸ್ತಿ ಇರ್ತದ. ಅದೇ ನಾರ್ಮಲ್ ಡೆಲಿವರಿಯಲ್ಲಿ ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆಗೋದು ಕಡಿಮೆ ಇದ್ದಿರ್ತದ. ಫೈನಲಿ ನಂದೊಂದು ಪರ್ಸನಲ್ ಅಭಿಪ್ರಾಯ ಏನಂದ್ರ, ಗರ್ಭಿಣಿ ಆದವಳು ಸಿ ಸೆಕ್ಷನ್ ಡೆಲಿವರಿ ಅಥವಾ ಸಿಸೇರಿಯನ್ ಡೆಲಿವರಿ ಯಾವುದೇ ಮೆಡಿಕಲ್ ರೀಸನ್ ಇಲ್ದೇನೆ ಆಯ್ಕೆ ಮಾಡ್ಕೊಳ್ಳೋದು ದಟ್ ಇಸ್ ನಾಟ್ ದ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ಅಂಡ್ ಫೈನಲಿ ಎಲ್ಲರಿಗೂ ಹೇಳೋದು ಇಷ್ಟೇ, ನೀವು ಇನ್ನ ಪ್ರೆಗ್ನೆನ್ಸಿ ಎಲ್ಲಾದ್ರೂ ಇದ್ದಿರ್ರಿ ಅಥವಾ ಆಲ್ರೆಡಿ ಡೆಲಿವರಿ ಆಗಿತ್ತಂದ್ರೂ, ಈ ನಾರ್ಮಲ್ ಆದ್ರೂ ಆಗಿರ್ಲಿ, ನಿಮ್ದು ಸಿ ಸೆಕ್ಷನ್ ಆದ್ರೂ ಆಗಿರ್ಲಿ, ನೀವು ನಾರ್ಮಲ್ ಡೆಲಿವರಿ ಥ್ರೂ ಹೋಗಿದ್ರು ಅಷ್ಟೇ ಸ್ಟ್ರಾಂಗ್ ಆಗಿದ್ದೀರಿ, ಸಿ ಸೆಕ್ಷನ್ ಥ್ರೂ ಹೋಗಿದ್ರು ಅಷ್ಟೇ ಸ್ಟ್ರಾಂಗ್ ಮದರ್ ಆಗಿದ್ದೀರಿ. ಸೊ ಆ ಮಾಮ್ ಗಿಲ್ಟ್ ಇಂದ ಹೊರಗೆ ಬರ್ರಿ. ಸಿ ಸೆಕ್ಷನ್ ಆಗ್ಯದ, ಏನು ಪೇನ್ ಥ್ರೂ ಹೋಗೇ ಇಲ್ಲ ಅನ್ನೋ ಗಿಲ್ಟ್ ಪ್ರಾಸೆಸ್ ಇಂದಾನೆ ಹೊರಗೆ ಬರ್ರಿ. ಬಿಕಾಸ್ ಎರಡೂ ಪ್ರೊಸೀಜರ್ ಅಷ್ಟೇ ಪವರ್ಫುಲ್ ಆಗಿರುವಂಥದ್ದು. ಅಂಡ್ ಸೊ ನಿಮ್ಮ ಡಾಕ್ಟರ್ಗೆ ನಾರ್ಮಲ್ ಡೆಲಿವರಿ ಒಳ್ಳೇದಾ, ಸಿ ಸೆಕ್ಷನ್ ಡೆಲಿವರಿ ಒಳ್ಳೇದಾ, ಅಥವಾ ನನ್ ನಾರ್ಮಲ್ ಆಗ್ತದ ಸಿ ಸೆಕ್ಷನ್ ಆಗ್ತದ ಅನ್ನೋದ್ ಪ್ರಶ್ನೆ ಕೇಳಕ್ಕಿಂತ
ನನ್ನ ಬೇಬಿಗೆ ಯಾವ್ದು ಸೇಫ್ ಮೋಡ್ ಆಫ್ ಡೆಲಿವರಿ ಅಂತ ಕೇಳೋದೇ ಸೂಕ್ತ ಅಂತ ನನಗ ಅನಿಸ್ತದ. ಈ ಫ್ರೆಂಡ್ಲಿ ಗೈಡೆನ್ಸ್ ಸಪೋರ್ಟ್ ನಿಮಗೆ ಹೇಗ್ ಅನ್ನಿಸ್ತು ಅಂತ ನನಗ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಬಾಯ್.